ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಯಾವುದೇ ಧರ್ಮ ಹಿಂಸೆಯನ್ನ ಬೋಧಿಸುವುದಿಲ್ಲ, ಹಜ್ ಯಾತ್ರಿಕರ ಪ್ರಾರ್ಥನೆಯಲ್ಲಿ ನಿಷ್ಕಲ್ಮಿಷವಿರಲಿ, ಹಜ್ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ತೀರಿಸಿದ ಕಾರಣಕ್ಕೆ ಮನೆಗೆ ಬೀಗ, ರೈತ ಸಂಘಟನೆಗಳ ಮೊರೆ ಹೋದ ಕುಟುಂಬ. ರಾಜ್ಕುಮಾರ್ ಸಮಾಧಿ ವಿವಾದ, ನಟ ಚೇತನ್ ವಿರುದ್ಧ ತೀವ್ರ ಆಕ್ರೋಶ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅಭಿಮಾನಿಗಳು. ವಾರ್ತೆಗಳ ವಿವರ. ಯಾವುದೇ ಧರ್ಮ ಹಿಂಸೆಯನ್ನ ಬೋಧಿಸೋದಿಲ್ಲ, ಹಜ್ ಯಾತ್ರಿಕರ ಪ್ರಾರ್ಥನೆಯಲ್ಲಿ ನಿಷ್ಕಲ್ಮಿಷವಿರಲಿ, ಯಾತ್ರೆಯು ಸುಖಕರವಾಗಿರಲಿ ಅಂತ ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇಂದು ಅವರು ಕರ್ನಾಟಕ ಹಜ್ ಸಮಿತಿ ವತಿಯಿಂದ ಹಜ್ 2026 ಹಜ್ ಯಾತ್ರಿಕರ ವಿಮಾನಯಾನ ಉಡಾವಣೆಗೆ ಚಾಲನೆ ನೀಡಿ ಮಾತನಾಡಿದರು. ಇಸ್ಲಾಂ ಧರ್ಮದ ಪ್ರಮುಖ 5 ಆಧಾರ ಸ್ತಂಭಗಳಲ್ಲಿ ಹಜ್ ಆಚರಣೆಯು ಒಂದಾಗಿದ್ದು, ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನು ಕೈಗೊಳ್ಳಲೇಬೇಕಾಗಿದೆ. ಹಜ್ ಯಾತ್ರೆ ಮಾಡುವುದರಿಂದ ಮನುಷ್ಯನ ಹಿಂದಿನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ಆತ ಮರುಜನ್ಮ ಪಡೆದ ಮಗುವಿನಂತೆ ಪರಿಶುದ್ಧನಾಗುತ್ತಾನೆ ಎಂಬ ನಂಬಿಕೆ ಇದೆ. ಯಾರಾದರೂ ಒಬ್ಬ ಮನುಷ್ಯನನ್ನು ಕೊಂದರೆ ಅವನು ಇಡೀ ಮಾನವ ಕುಲವನ್ನೇ ಕೊಂದಂತೆ ಮತ್ತು ಯಾರಿಗಾದರೂ ಒಂದು ಜೀವವನ್ನು ಉಳಿಸಿದರೆ ಅವನು ಇಡೀ ಮಾನವ ಕುಲವನ್ನೇ ಉಳಿಸಿದಂತೆ ಎಂದು ಜೀವದ ಬೆಲೆಯ ಬಗ್ಗೆ ಕುರಾನ್ ನೀಡುವ ಅತ್ಯುನ್ನತ ಸಂದೇಶವಾಗಿದೆ ಎಂದರು. ಪ್ರತಿಯೊಬ್ಬ ಹಜ್ ಯಾತ್ರಿಕನು ನಿಷ್ಕಲ್ಮಶ ಮನದಿಂದ ಯಾತ್ರೆ ಕೈಗೊಳ್ಳಬೇಕು. ಯಾತ್ರೆಯ ಸಂದರ್ಭದಲ್ಲಿ ಮಾಡುವ ಪ್ರಾರ್ಥನೆಯಲ್ಲಿ ಸರ್ಕಾರದ ಒಳಿತನ್ನು ಬಯಸಿರಿ ಎಂದು ಯಾತ್ರಿಕರಿಗೆ ಕೋರಿದರು. ಯಾವುದೇ ಧರ್ಮವು ಹಿಂಸೆಯನ್ನು ಬೋಧಿಸುವುದಿಲ್ಲ, ಆದರೆ ಮಾನವನು ಪರಸ್ಪರ ದ್ವೇಷವನ್ನು ಸಾಧಿಸುತ್ತಾನೆ. ಮಾನವೀಯತೆಯೇ ನಿಜವಾದ ಧರ್ಮ. ಪರರ ಒಳಿತನ್ನು ಬಯಸುವವರನ್ನ ದೇವನು ರಕ್ಷಿಸುತ್ತಾನೆ. ತಮ್ಮ ಧರ್ಮವನ್ನು ಪ್ರೀತಿಸಿ, ಆದರೆ ಇತರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಬೆಳೆಸಿಕೊಳ್ಳಬೇಕು. ಭ್ರಾತೃತ್ವ, ಸಮಾನತೆ ಮತ್ತು ಸೌಹಾರ್ದತೆಗಳೇ ನಮ್ಮ ಸಂವಿಧಾನದ ಮೂಲತತ್ವವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮುಸ್ಲಿಂ ಸಮುದಾಯದ ಎಲ್ಲ ಧರ್ಮಗುರುಗಳೇ, ಈ ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರು ಆದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರೇ, ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಶ್ರೀ ಆಶಿಫ್ ಶೇಟ್ ಅವರೇ, ಪರಿಷತ್ತಿನ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರೇ. ಈಕ್ವಿಟನ್ಸ್ ಫೈನಾನ್ಸ್ ಎಂಬ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದಕ್ಕೆ ಕುಟುಂಬವೊಂದು ಸದ್ಯ ಬೀದಿಗೆ ಬಿದ್ದು ಕಂಗಾಲಾಗಿ ಹೋಗಿದೆ. ಕುಟುಂಬವು ರೈತ ಸಂಘಟನೆಯ ಮೊರೆ ಹೋಗಿದ್ದು, ಸದ್ಯ ರೈತ ಸಂಘಟನೆಯವರು ಮನೆಯ ಬೀಗ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶದಂತೆ ಮನೆ ಜಪ್ತಿ ಮಾಡಿದ ಖಾಸಗಿ ಬ್ಯಾಂಕ್ ಮಾನವೀಯತೆಯೂ ಇಲ್ಲದೆ ಬ್ಯಾಂಕ್ ಅಧಿಕಾರಿಗಳು ಮನೆಗೆ ಬೀಗ ಹಾಕಿದ್ದು, ಇದೀಗ ಕುಟುಂಬಸ್ಥರು ತನ್ನ ಸಾಮಗ್ರಿಗಳ ಜೊತೆಗೆ ಮನೆಯಿಂದ ಆಚೆಯೇ ಬೀದಿಯಲ್ಲಿದ್ದು ನೆರೆಮನೆಯ ಆಶ್ರಯ ಪಡೆದು ಸಹಾಯಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಂತಹದೊಂದು ಅಮಾನವೀಯ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಒಳಗರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಒಳಗರಹಳ್ಳಿ ಗ್ರಾಮದ ಪ್ರಸನ್ನ ಹಾಗೂ ಉಮಾವತಿ ದಂಪತಿಗಳ ಕುಟುಂಬವನ್ನು ಈಕ್ವಿಟಾಸ್ ಬ್ಯಾಂಕ್ ಅಧಿಕಾರಿಗಳು ಮನೆಯಿಂದ ಹೊರಹಾಕಿ ಬೀದಿ ಪಾಲು ಮಾಡಿದ್ದಾರೆ. ತಮ್ಮ ಮನೆಯ ಬಾಗಿಲಲ್ಲೇ ತಮ್ಮ ಸಾಮಗ್ರಿಗಳ ಜೊತೆ ಕುಳಿತ ಉಮಾವತಿ ಸಹಾಯಕ್ಕಾಗಿ ರೈತ ಮುಖಂಡ ಕಣಗಾಲ್ ಮೂರ್ತಿ ಮೊರೆ ಹೋಗಿದ್ದು, ಇದನ್ನು ಗಮನಿಸಿದ ರೈತ ಮುಖಂಡರು ಕುಟುಂಬಸ್ಥರ ಅಸಹಾಯಕ ಸ್ಥಿತಿ ಬಗ್ಗೆ ತಿಳಿದು ತಮ್ಮ ರೈತ ಸಂಘಟನೆಯವರೆಲ್ಲರೂ ಸೇರಿ ಮನೆಯ ಬೀಗ ಹೊಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಾವೆಲ್ಲ ಇದೀವಿ ಅಂದ್ರೂ ಬಂದು ಧೈರ್ಯವಾಗಿ ನುಗ್ಗಿ ಬೀಗ ಹಾಕಿದ್ದಾರೆ ಅಂದ್ರೆ ನಾವೇನಾಗಬೇಕು. ಆದ್ರೆ ನಾನು ಆಸ್ಪತ್ರೆ ಅಡ್ಮಿಂಟ್ ಆಗಿದ್ದೆ, 15 ದಿವಸ ಆಯಿತು. ನಿನ್ನೆ ಡಿಸ್ಚಾರ್ಜ್ ಆಗಿದೆ. ಹೆಣ್ಣು ಮಗು ಅಳ್ತಾ ಬಂತಿಲ್ಲ. ನಾವಿದ್ದೀವಿ, ರೈತ ಸಂಘ ಸಾತ್ವ ಇಲ್ಲ. ಹಳ್ಳಿ ರೈತರು ಬದುಕಿದ್ದಾರೆ, ಅವ್ರು ಹಂಗೆಲ್ಲ ಮಾಡಬಾರ್ದು. ನೀವು ಎಷ್ಟೇ ಲಕ್ಷ ತಗೊಂಡ್ರು ಇವತ್ತಿಲ್ಲ ನಾಳೆ ಚಡ್ಡೆ ಕಟ್ತೀವಿ ನಾವು ರೈತರು, ಕಟ್ಕ ಹೋದಾರಲ್ಲ ನಾವು. ಆದರೂ ಪೊಲೀಸ್ ಕರ್ಕೊಬಂದು ಇವರು ಎದುರಿಸಿ ಈ ಥರ ದಬ್ಬಳಿಕೆ ಮಾಡಿ ಹೊರಗಡೆ ಕುಳಿಕೆರೆ ಅಂದಾಗ ನನಗೂ ಒಂಥರ ಬೇಜಾರಾಯಿತು, ತುಂಬ ಬೇಜಾರಾಯಿತು.
ಇಲ್ಲ ಹೋಗಮ್ಮ ನಾಳೆಗೆ ಬಂದು ನಾನೇ ಬೀಗ ಹೊಡ್ಕೊಡ್ತೀನಿ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆಯಿತಾ. ಜಿಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮೂರ್ತಿಯರೇ ಒಳ್ಳೆ ಕೆಲಸ ಮಾಡಿದಿರಿ, ಹಂಗೆ ಹಾಕಬೇಡ್ದು, ಹೆಣ್ಮಕ್ಳು ನೂಕಬೇಡ್ದು ಅಂತೇಳಿ. ನಮ್ಮ ಬಯಲಹಳ್ಳಿ, ಬೇಲೂರು ತಾಲೂಕು ಬಯಲಹಳ್ಳಿ ಹತ್ರ ಯಾವ ಊರ ಬೊಮ್ಮನಹಳ್ಳಿಲಿ ಒಂದು ತಿಂಗಳು ಹುಟ್ಟಿದ ಮಗು ಜೋಳದೊಳಗೆ ಮಂಗಿದ್ರು, ಮನೆ ಮಾಡ್ಕೊಂಡು ಪಾಪ ಸೊಳ್ಳೆ ಕೈತೆ ಇದ್ದು, ಅವತ್ತೇ ಬೀಗ ಹೊಡೆದು ಅವತ್ತೇ ಕೊಟ್ಟು ಬಂದೆ. ಹಿಂಗೆ ಹಳೆ ಅರಸೀಕೆರೆ ಮತ್ತು ಗಣಸಿ ಮತ್ತು ಬೇಲೂರು ಮತ್ತು ಇವತ್ತು ಆಲೂರಿಗೆ ಬಂದಿದ್ದಾರೆ. ಇನ್ನು ಮತ್ತೆ ಎಲ್ಲಿಗೆ ಹೋಗ್ತಾರೆ, ಅವ್ರು ಹಿಂದ್ಗುಟ್ಟೆ ಬೆನ್ನತ್ತಿ, ಇವ್ರು ಬಿಡಲ್ಲ ನಾವು ಯಾವುದೇ. ಈ ಬಗ್ಗೆ ಮನೆಯ ವಾರಸುದಾರಿ ಉಮಾವತಿ ಮಾತನಾಡಿ, ನಾವು 2006ರಲ್ಲಿ ಈಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ನಲ್ಲಿ ಮನೆಯ ಮೇಲೆ 2 ಲಕ್ಷ ರು ಹಣ ಲೋನ್ ಮಾಡಿಸಿದ್ದೆವು. ಅದರಲ್ಲಿ ನಮಗೆ 1,80,000 ಹಣ ನಮಗೆ ಸಿಕ್ಕಿದ್ದು. ಈ ಹಣವನ್ನು ನಾವು ಕಷ್ಟಪಟ್ಟು ಕಟ್ಟಿದ್ದೇವೆ. ಆದರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು 3,30,000 ರು ಹಣವನ್ನು ಕಟ್ಟಿಕೊಡಿ ಎಂದು ಹಿಂಸೆ ಕೊಡುತ್ತಿದ್ದು, ನಾವು ಅಷ್ಟೊಂದು ಹಣವನ್ನು ಕಟ್ಟಲು ಆಗುವುದಿಲ್ಲವೆಂದಾಗ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಮಗಳನ್ನು ಮನೆಯಿಂದ ಆಚೆ ಹಾಕಿ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ನಮ್ಮ ಮನೆಯವರು ಕಾಯಿಲೆ ಪೀಡಿತರಾಗಿದ್ದು ಅವರನ್ನು ಮಂಗಳೂರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದು ನಾವು ಅದನ್ನು ನೋಡಿಲ್ಲ. ಆಸ್ಪತ್ರೆಯಿಂದ ಬರುವಷ್ಟರಲ್ಲಿ ನಮ್ಮ ಮಗಳು ಒಬ್ಬಳೇ ಇದ್ದಾಗ ಅವಳನ್ನು ಮನೆಯಿಂದ ಹೊರಗೆ ತಳ್ಳಿ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ನಾವು ಹಣವನ್ನು ನಿಗದಿಪಡಿಸಿದ ದಿನಕ್ಕೆ ಸರಿಯಾಗಿ ಕಟ್ಟಿಕೊಟ್ಟರೂ ಕೂಡ ಬ್ಯಾಂಕ್ ಸಿಬ್ಬಂದಿ ಬಾಯಿಗೆ ಬಂದಂತೆ ಬೈದು ಏಕವಚನದಲ್ಲಿ ಮಾತನಾಡ್ತಾ ಇದ್ರು. ಅಲ್ಲದೆ ಕೆಲಸ ಮಾಡಲು ಬಿಡದೆ ಹಿಂಸೆ ಕೊಡುತ್ತಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಕಟ್ಟಿದ ಹಣವನ್ನು ಬ್ಯಾಂಕ್ ಸಿಬ್ಬಂದಿ ಕಟ್ಟದೆ ನಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ. ಇನ್ನೂ ಹೆಚ್ಚು ಹಣ ಕಟ್ಟುವಂತೆ ಹಿಂಸೆ ಕೊಡುತ್ತಿದ್ದಾರೆ. ನಾವು ಬಡವರು, ನಮಗೆ ಅಷ್ಟೊಂದು ಹಣವನ್ನು ಕಟ್ಟಲು ಸಾಧ್ಯವಿಲ್ಲವೆಂದು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡರು. ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ ಮಾತನಾಡಿ, ಮನೆ ಅಡಮಾನ ಮಾಡಿ 3 ಲಕ್ಷ ಸಾಲ ಮಾಡಿದ ಕಾರಣ ಬ್ಯಾಂಕ್ ಅಧಿಕಾರಿಗಳು ಮನೆ ಜಪ್ತಿ ಮಾಡಿದ್ದು ಮನೆ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಬಡ ಕುಟುಂಬಗಳ ಮೇಲೆ ಖಾಸಗಿ ಬ್ಯಾಂಕಿನವರ ದಬ್ಬಾಳಿಕೆ ತೋರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮನೆಯ ದಂಪತಿಗಳು ಹಾಗೂ ರೈತ ಸಂಘಟನೆಯ ವಿವಿಧ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ನಮಸ್ಕಾರ. ನಾವು ಆಲೂರು ತಾಲೂಕು ಕುಂದೂರು ಹೋಬಳಿ ಒಳಗರಳ್ಳಿಯಿಂದ ನಾವು ಈಕ್ವಿಟೀಸ್ ಫೈನಾನ್ಸಲ್ಲಿ 2019ರಲ್ಲಿ 2,01,000 ಲೋನ್ ಮಾಡಿಸಿದ್ರು. ಅದ್ರಲ್ಲಿ ನಮ್ಮ ಕೈಗೆ 1,84,000 ಹಣ ಸಿಕ್ತು. ಅದ್ರಲ್ಲಿ ನಾವು ಕಷ್ಟನ ಸುಖನ ಅಂತೇಳಿ ನಾವು ಏನೇ ಕಷ್ಟ ಬಿದ್ರೂ 3,30,30,000 ರೂಪಾಯಿ ಹಣ ಕಟ್ಟಿದ್ದೀವಿ. ಅಂತಲೂ 3,30,000 ಹಣ ಕಟ್ಟಿ ಅಂತೇಳಿ ನೋಟಿಸ್ ಅಂಟಿಸೋ ಹೋಗಿದ್ರು. ನಮ್ಮನೆಯವರಿಗೆ ಹುಷಾರಿಲ್ಲ, ಬೆಳಿಗ್ಗೆ ಸಂಜೆ ಇನ್ಸುಲಿನ್ ತಗೊಳ್ತಾರೆ. ನಮ್ಮ ಮಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆಗ ಗೋಡೆಗೆ ಅಂಟಿಸೋಗಿದ್ರು. ನಮ್ಮನೆಯವರಿಗೆ ಇದೇನೋ ಅಂತೇಳಿ ಅದು ಅರ್ಥ ಆಗಿಲ್ಲ ಅವರಿಗೆ. ಆಮೇಲೆ ನಾನು ಬಂದೆ, ನೀವು ನೋಟಿಸ್ ಕೊಟ್ಟರು ಈ ಥರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತೇಳಿ ನನ್ನ ಮಗಳು ಒಬ್ಬಳೇ ಇದ್ದಾಗ ಹೊರಗಡೆ ಹಾಕ್ಬಿಟ್ಟು ನನ್ನ ಮಗಳನ್ನ ಈ ಥರ ಬೀಗ ಹಾಕೊಂಡು ಹೋಗಿದ್ದಾರೆ. ಇದನ್ನು ನಾವು ಮನೆ ಲೋನು ಅಂತ ತಗೊಂಡಿದ್ದು. ನಾವು ಮನೆಗೆ ಅವರು ಕಲೆಕ್ಷನ್ಗೆ ಅಂತ ಬಂದರೆ ಏಕವಚನದಲ್ಲಿ ಬೈಯೋರು, ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಕೂತ್ಕೊಳ್ಳೋರು, ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಡ್ಡಿಪಡಿಸೋರು, ಏಕವಚನದಲ್ಲೆಲ್ಲ ಮಾತಾಡೋರು. ಮತ್ತೆ ಒಂದಿನ ಲೇಟ್ ಆದ್ರೂ ಬಾಯಿ ಬಂದಂಗೆ ಬೈಯೋರು. ನಾವು 7 ಗಂಟೆ ಆಗಿದ್ರು ನಾವು ಫೋನ್ಪೇ ಅಥವಾ ಕೊಡ್ತಿದ್ದು. ಒಬ್ರು ಬಂದವರು ಇವತ್ತು ಕಟ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಸೋರು. ನಾವು ಕಟ್ಟಿದ ಹಣನ ಸುಮಾರು ಮೋಸ ಮಾಡಿದ್ದಾರೆ. ಅಲ್ಲಿಗೆ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕಾಗಿ ಸರ್ಕಾರ ನೀಡಿರತಕ್ಕಂಥ ಜಾಗದ ಕುರಿತು ನಟ ಹಾಗೂ ಚಿಂತಕ ಚೇತನ್ ಅಹಿಂಸಾ ನೀಡಿದ ವಿವಾದಾತ್ಮಕ ಹೇಳಿಕೆ ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಚೇತನ್ ಅವರ ಹೇಳಿಕೆಯನ್ನು ಖಂಡಿಸಿ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದು ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸುತ್ತಿವೆ. ಕಳೆದ ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ನಟ ಹಾಗೂ ಹಾಸ್ಯ ನಟ ಸಾಧು ಕೋಕಿಲ ಅವರು ರಾಜ್ಕುಮಾರ್ ಸಮಾಧಿ ಸ್ಥಳ ದೇವಸ್ಥಾನದಂತೆ ಆಗಿದೆ ಎಂದು ಹೇಳಿಕೆ ನೀಡಿದ್ದರು. ಈ ಹೇಳಿಕೆಯನ್ನು ಉಲ್ಲೇಖಿಸಿದ ನಟ ಚೇತನ್, ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಬೆಂಗಳೂರಿನಲ್ಲಿ 2.5 ಎಕರೆ ಜಾಗ ನೀಡಿರುವುದನ್ನು ಫೇಸ್ಬುಕ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸಿದ್ದರು. ಈ ಪೋಸ್ಟ್ ಕನ್ನಡ ಪರ ಸಂಘಟನೆಗಳು ಹಾಗೂ ಅಭಿಮಾನಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಅಭಿಮಾನಿಗಳು ಜಮಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಆಗಮಿಸಿದ ರಾಜ್ಕುಮಾರ್ ಅಭಿಮಾನಿಗಳು ಚೇತನ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ನೇತೃತ್ವದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ನಿಯೋಗವು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದೆ. ನಟ ಚೇತನ್ ಅವರು ಕನ್ನಡ ಸಾಂಸ್ಕೃತಿಕ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿರುವ ಅಭಿಮಾನಿಗಳು ಅವರನ್ನು ರಾಜ್ಯದಿಂದ ಗಡೀಪಾರು ಮಾಡುವಂತೆ ತೀವ್ರ ಒತ್ತಾಯಿಸುತ್ತಿದ್ದಾರೆ. ಚೇತನ್ ಅವರು ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದರೂ ಸಹ ತಾವು ಹೇಳಿದ ಮಾತಿನಲ್ಲಿ ತಪ್ಪಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ತಮ್ಮ ಮನೆಗೆ ಮುತ್ತಿಗೆ ಹಾಕಿದವರ ವಿರುದ್ಧ ಚೇತನ್ ಕೂಡ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರತಿಯಾಗಿ ದೂರು ದಾಖಲಿಸಿದ್ದು ಇದು ಮತ್ತಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಆಲೂರು ತಾಲೂಕಿನಾದ್ಯಂತ ಉಂಟಾದ ವಿದ್ಯುತ್ ಅಸಮರ್ಪಕ ಪೂರೈಕೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ ಹಿನ್ನೆಲೆಯಲ್ಲಿ ವಿದ್ಯುತ್ ಇಲಾಖೆಯ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ.
ಬೆಳೆಗಳ ಉಳಿವಿಗಾಗಿ ಹಗಲಿರುಳು ಶ್ರಮಿಸುವ ರೈತರ ಅಳಲಿಗೆ ಸ್ಪಂದನೆ ದೊರಕಬೇಕೆಂಬ ಆಶಯದೊಂದಿಗೆ ನಡೆದ ಈ ಪ್ರತಿಭಟನೆ ಗಮನ ಸೆಳೆಯಿತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ರೈತರ ಸಮಸ್ಯೆಗಳನ್ನು ಗಮನದಿಂದ ಆಲಿಸಿ ತಕ್ಷಣವೇ ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನನ್ನ ದೃಷ್ಟಿಕೋನ ಕೇವಲ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಷ್ಟೇ ಅಲ್ಲ, ಎಲ್ಲ ಕೆನಾಲುಗಳು ನೀರು ಹರಿದು ರೈತರು ಪ್ರತಿ ವರ್ಷ ಪೂರ್ತಿ ಯಾವುದೇ ಅಡಚಣೆಗಳಿಲ್ಲದೆ ಸಮೃದ್ಧಿಯಾಗಿ ಬೆಳೆ ಬೆಳೆಯುವಂತಾಗಬೇಕು ಎಂಬುದು ನನ್ನ ಆಶಯ ಎಂದು ತಿಳಿಸಿದರು. ಇನ್ನು ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾಳೆ ರೈತರು ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸಿ ಎಲ್ಲ ಅಡಚಣೆಗಳನ್ನು ಸಮಗ್ರವಾಗಿ ಚರ್ಚಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಮಸ್ಯೆಗಳಿಗೆ ತಕ್ಷಣದ ಸ್ಪಂದನೆ ಅಗತ್ಯವಿದೆ ಎಂಬ ಒಕ್ಕೂಟದ ಅಭಿಪ್ರಾಯ ವ್ಯಕ್ತವಾಯಿತು. 20 ಎಕರೆ ಯಾರು ಎಲ್ಲ 1 ಎಕರೆ 2 ಎಕರೆ 3 ಎಕರೆ ಎಲ್ಲ ಬಡ ಮತ್ತು ಮಾಧ್ಯಮ ರೈತರು. ಏನಾಗಿದೆ ಸರ್, ಕೊಡೋದೇ 3 ಅವರ್ ಕರೆಂಟು ಸರ್, ಅದು ಆಗಲೋದು ಕೊಡಲ್ಲ, ರಾತ್ರಿ ಹೊತ್ತು ಕೊಡ್ತಾರೆ. ಇಡೀ ರಾತ್ರಿ ಸರ್ ನಮ್ಮ ರೈತರು ಬರೀ ಜೋಳ ಬಿಟ್ಟರೆ ನೀನು ಬೆಳೆಯಲ್ಲ ಸರ್. ನಮ್ಮಲ್ಲಿ ನೀರಾವರಿ ಇದೆ, ಆದ್ರೆ ನಮಗೆ ನೀರಿಲ್ಲ. ಹೆಂಚಿ ನೀರು ಮುಂದಕ್ಕೆ, ಹೇಮಾವತಿ ನೀರು ಮುಂದಕ್ಕೆ, ವಾಟೆ ಹೊಳೆ ನೀರು 18,000 ಎಕರೆ ಕೊಡೋದು ಬರೀ 3,000 ಎಕರೆ ನೀರು ಹೋಗ್ತಾ ಇದೆ. ನಮ್ಮ ರೈತರಿಗೆ ನೀರದೇ ದುಡಿಯೋದು ಹಿಂಗೆ. ಏನಾರು ಮಾಡಿ ಸರ್, ಒಂದು 8 ಎಕರೆ ಕರೆಂಟ್ ಕೊಡಂಗೆ ಆಗ್ಬೇಕು ಸರ್. ಇಡೀ ರೈತರ ಜೊತೆ ಕೂತೀನಿ ಸರ್. ಈಗ ನಾನು ರೈತರ ಹತ್ರನೇ ಕೂತ್ಕೊಂಡು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸರ್. ಕೂಡ ನಾನು ಎಲ್ಲೆಲ್ಲ ಏನೇನಾಗಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ತಿಳ್ತೇನೆ. ನನ್ನ ಆಸೆ ಇರೋದು ಬರೀ ನಿಮ್ಗೆ ಮೋಟ್ರಿಗೆ ಎಲೆಕ್ಟ್ರಿಕ್ ಕೊಡ್ಸೋದಲ್ಲ. ನನ್ನ ಆಸೆ ಇರೋದು ಎಲ್ಲೆಲ್ಲಿ ಕೆನಾಲ್ ಇದೆ ಕೆನಾಲಿಗೆ ನೀರು ಹರಿಸ್ಬೇಕು ಅಂತ ಆಸೆ ಇರ್ತಕ್ಕಂಥದ್ದು. ಮತ್ತೆ ಸಂಗಮೇಶ್ವರ ಕೆನಾಲ್ ಇರೋದು ಇನ್ನೊಂದು ಇದು ಇದೆಯಲ್ಲ ಅಲ್ಲ. ಈಗ ಗ್ಯಾರಂಟಿ ಯೋಜನೆ ಸದ್ವಿನಿಯೋಗ ಆಗಬೇಕು, ಅವಶ್ಯಕತೆ ಇರುವವರಿಗೆ ಅದು ತಲುಪಬೇಕು ಅನ್ನೋ ಕಾರಣಕ್ಕೆ ಕೆಡಿಪಿ ಸಭೆಯಲ್ಲಿ ಇದರ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಡಿಪಿ ಸಭೆಯ ನಂತರ ಕನಕಪುರದಲ್ಲಿ ಮಾಧ್ಯಮಗಳಿಗೆ ಸೋಮವಾರ ಪ್ರತಿಕ್ರಿಯೆ ನೀಡಿದರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯುತ್ತಿದ್ದ ಬಗ್ಗೆ ಕೇಳಿದಾಗ, ಮೃತಪಟ್ಟವರ ಹೆಸರಿನಲ್ಲಿ ಹಣ ಡ್ರಾ ಮಾಡಿಕೊಳ್ಳಲಾಗುತ್ತಿದೆ, ಯಾವುದೇ ಹಣ ಅಕ್ಕಿ ದುರುಪಯೋಗ ಆಗಬಾರದು, ಇದು ನನ್ನ ಉದ್ದೇಶ, ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಎನ್ನುವ ಉದ್ದೇಶದಿಂದ ಮಾಹಿತಿ ಪಡೆದಿದ್ದೇನೆ ಎಂದು ತಿಳಿಸಿದರು. ಕೆಲವೊಂದು ವಿಚಾರ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ತಗೊಂಡ್ರಿ ಸರ್. ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡ್ರಿ ಸರ್. ಏನ್ ತಲೆಯಲ್ಲಿ ಓಡ್ತಿರುವಂತದ್ದು ಸರ್, ಹೊರೆ ಆಗ್ತಿದೆ ಅಥವಾ ಹೇಗೆ ಸರ್? ಅದನ್ನ ಸರಿಯಾದ ರೀತಿ ಸದ್ಭುಗ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಿಗಬೇಕು. ಮಿಕ್ಕಿದ್ದು ಏನು ಅಂತ ಅಂದ್ಬಿಟ್ಟು ನೋಡೋಣ. ಯಾಕೆಂದರೆ ಕೆಲವೆಲ್ಲ ಸತ್ತೋಗಿರೋರೆಲ್ಲ ಡ್ರಾ ಮಾಡ್ಕೊಳ್ತಾರೆ, ಎಲ್ಲ ಸರಿಯಾಗುತ್ತೆ. ಆಮೇಲೆ ಪ್ರತಿಯೊಂದು ಕೂಡ ಹಕ್ಕಿ ಇರ್ಬೋದು, ಬೇರೆ ಇರ್ಬೋದು, ಮಿಸ್ಯೂಸ್ ಆಗಬಾರ್ದು. ಇದು ನನ್ನ ಉದ್ದೇಶ. ಯಾಕೆಂದರೆ ಮಾಧ್ಯಮದಲ್ಲಿ ಇಂಥ ನಮ್ಮ ಕ್ಷೇತ್ರಗಳನ್ನೇ ನಾವು ಮಾದರಿಯಾಗಿರಬೇಕು. ಸರಿಯಾದ ರೀತಿ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಕಲರ್ಕೆ ಮಾಡೋಣ. ಬೇಲೂರಿನ ಲಕ್ಷ್ಮೀಪುರದಲ್ಲಿ ತಡರಾತ್ರಿ ಎಲೆಕ್ಟ್ರಿಕ್ ಸ್ಕೂಟರ್ ಬೆಂಕಿಗಾಹುತಿಯಾಗಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ. ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ಸಿಕೆ ಕೇಶವ ಅವರಿಗೆ ಸೇರಿದ ಸೋಮವಾರ ರಾತ್ರಿ ಸರಿಸುಮಾರು 11:30 ಗಂಟೆಯ ವೇಳೆಗೆ ಮನೆಯ ಮುಂದೆ ನಿಲ್ಲಿಸಲಾಗಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ ಏಕಾಏಕಿ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಕ್ಕಪಕ್ಕದ ನಿವಾಸಿಗಳು ಎಚ್ಚರಗೊಂಡು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ನೀರು ಹಾಗೂ ಇತರ ಉಪಕರಣಗಳ ಸಹಾಯದಿಂದ ಬೆಂಕಿಯನ್ನು ನಂದಿಸಲು ಮುಂದಾದರು. ಅವರ ತ್ವರಿತ ಕ್ರಮದಿಂದ ಬೆಂಕಿ ವ್ಯಾಪಿಸದೆ ನಿಯಂತ್ರಣಕ್ಕೆ ಬಂದಿದ್ದು ಸಮೀಪದ ಮನೆಗಳಿಗೆ ಯಾವುದೇ ಹಾನಿಯಾಗದೆ ದೊಡ್ಡ ಅನಾಹುತ ತಪ್ಪಿದೆ. ಘಟನೆಯಿಂದ ಸ್ಕೂಟರ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಬೆಂಕಿ ಕಾಣಿಸಿಕೊಂಡ ಕಾರಣ ಸ್ಪಷ್ಟವಾಗಿಲ್ಲ. ಪ್ರಾಥಮಿಕವಾಗಿ ಬ್ಯಾಟರಿ ತೊಂದರೆ ಕಾರಣವಾಗಿರಬಹುದೆಂದು ಶಂಕಿಸಲಾಗಿದೆ. ಘಟನೆ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. ಸ್ಥಳೀಯರು ಸಮಯೋಚಿತವಾಗಿ ಸ್ಪಂದಿಸಿ ಅಪಾಯವನ್ನು ತಡೆದಿರುವುದು ಗಮನಾರ್ಹವಾಗಿದೆ. ಸಂಬಂಧಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡುವ ಸಾಧ್ಯತೆ ಇದೆ. ಹೊಳೆನರಸೀಪುರ ಪಟ್ಟಣದ ದೇವರಾಜ್ ಅರಸು ಭವನದಲ್ಲಿ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಸಕ ಎಚ್ ಡಿ ರೇವಣ್ಣ ಸನ್ಮಾನಿಸಿದರು. ಅಭಿನಂದನಾ ಸಮಾರಂಭದಲ್ಲಿ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಶಾಸಕ ಎಚ್ ಡಿ ರೇವಣ್ಣ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿನ ನ್ಯೂನತೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ 98% ಫಲಿತಾಂಶ ಬರುತ್ತಿದ್ದರೂ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿಯವರೆಗೆ ಶಿಕ್ಷಣ ನೀಡುವಂತಾಗಬೇಕು ಎಂದು ಅವರು ಒತ್ತಾಯಿಸಿದರು. ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ನೇಮಕಾತಿಯಾಗಿಲ್ಲ. ಕೂಡಲೇ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಹಳೆಯ ಬಿಎ ಬಿಎಸ್ಸಿ ಕೋರ್ಸ್ಗಳ ಬದಲಿಗೆ ಮಕ್ಕಳಿಗೆ ಉದ್ಯೋಗಾವಕಾಶ ನೀಡುವ ಆಧುನಿಕ ಕೋರ್ಸ್ಗಳನ್ನು ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾರಂಭಿಸಬೇಕು ಎಂದು ಸಲಹೆ ನೀಡಿದರು. ತಾಲೂಕಿನಲ್ಲಿರುವ 7 ಕೆಪಿಎಸ್ ಶಾಲೆಗಳು, ಮೊರಾರ್ಜಿ ಶಾಲೆಗಳು ಮತ್ತು ಆದರ್ಶ ಶಾಲೆಗಳ ಪ್ರಾಮುಖ್ಯತೆಯನ್ನು ವಿವರಿಸುತ್ತಾ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಬದಲು ಅವುಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಕಿವಿಮಾತು ಹೇಳಿದರು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರವು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ರೇವಣ್ಣ ಅವರು ತಿಳಿಸಿದರು.
ಜಯರಾಜೇಶ್ವರ ಭವನದಲ್ಲಿ ನಮ್ಮ ಮೊರಾರ್ಜಿ ಶಾಲೆಯಲ್ಲಿ ಅತಿ ಹೆಚ್ಚು 98% ತಗೊಂಡಿರುವಂಥ ವಿದ್ಯಾರ್ಥಿಗಳು 12 ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದಾರೆ. ಅವರಿಗೆ ಹಳ್ಳಿ ಮಕ್ಕಳು ಅಲ್ಲಿ ಯಾವುದೇ ಥರ 100% ಮೂಲಭೂತ ಸೌಕರ್ಯ ಇದೆ. ಆದರೂ ಹೆಣ್ಮಕ್ಳು ಗಂಡು ಮಕ್ಕಳಿಗೂ ಇವತ್ತು 12 ಜನ 98% ತಗೊಂಡಷ್ಟು ಸುಲಭ. ನಾನು ಅದಕ್ಕೆ ಹೇಳೋ ಸರ್ಕಾರಕ್ಕೆ ದಯಮಾಡಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಿ, ಟೀಚರ್ಸ್ ಕೊಡಿ. ಯಾವುದೋ 20 ವರ್ಷದಲ್ಲಿ ಒಂದು ಇದಿರುತ್ತೆ ಒಳದೇಶಗಳ ಖಾಲಿ 2004 ಪ್ರಾರಂಭ ಆಯ್ತಾರೆ. ಇವತ್ತದಕ್ಕೆ ಪೋಸ್ಟು ಅವತ್ತು 200-300 ಜನ ಇದ್ದರು ವಿದ್ಯಾರ್ಥಿಗಳು, ಇವತ್ತು 1000. ಆ ವಿದ್ಯಾರ್ಥಿ ತಕ್ಕನಾಗೆ ಟೀಚರ್ಸ್ ಪೋಸ್ಟನ್ನು ಶಾಂಕ್ಷನ್ ಕೊಡಬೇಕು. ಯಾರಿಗೂ ಇದಿಲ್ಲ, ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಟ್ಟಿಸ್ಬೇಕನ್ನೋದು ಒಂದೇ ಸರ್ಕಾರಕ್ಕೆ. ಇವತ್ತು ಯಾರೋ ಪುಣ್ಯಾತ್ಮರು ಇವತ್ತು ಪ್ರೈವೇಟ್ ಸ್ಕೂಲು ಎಲ್ಲ ತಗೊಂಡು ಅವೆಲ್ಲ ಮುಚ್ಚೋಯ್ತಾರೆ. ಪ್ರಾಥಮಿಕ ಶಾಲೆ ಇವೆಲ್ಲ ಮುಚ್ಚೋಯ್ತವೆ, ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಕೊಡಬಾರ್ದು. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಮೊರಾರ್ಜಿ ಶಾಲೆಗೆ ಎಲ್ಲ ಕಾಲೇಜು ಮೊರಾರ್ಜಿ ಶಾಲೆಗೆ LKG to PU ಮಾಡಬೇಕು ಅಂತ ನಾನು ಸರ್ಕಾರದ ಒತ್ತಾಯ ಮಾಡ್ತೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 KPSC. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣಾಧಿಕಾರಿ ಹರೀಶ್, ಪ್ರಿಯದರ್ಶಿನಿ, ಶಾಲೆಯ ಪ್ರಿನ್ಸಿಪಾಲರಾದ ಮಹೇಂದ್ರ ಪ್ರಸಾದ್, ನಿಲಯ ಪಾಲಕರಾದ ತ್ರಿವೇಣಿ, ಜ್ಞಾನೇಶ್ವರಿ ಇದ್ದರು. ಜಗದ್ಗುರು ಬಸವೇಶ್ವರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶಿಥಿಲ ಗೃಹದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ರೈತರ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸಿಗಲಿ ಎಂಬ ಕಾರಣದಿಂದ ಸುಮಾರು 20 ಸ್ಥಳಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಸ್ಥಾಪಿಸಲಾಗುತ್ತಿದೆ. ತೋಟಗಾರಿಕೆಯವರು ಸಹ 9 ಕೋಲ್ಡ್ ಸ್ಟೋರೇಜ್ ಸ್ಥಾಪಿಸಲಾಗುತ್ತದೆ. ಇದರಿಂದ ರೈತರ ಉತ್ಪನ್ನಗಳಿಗೆ ಹಾಗೂ ಹಣ್ಣು ಹಂಪಲು ಹಾನಿಯಾಗದಂತೆ ರಕ್ಷಿಸಿ ರೈತರ ನೆರವಿಗೆ ಬರುವುದೇ ಸರ್ಕಾರದ ಗುರಿಯಾಗಿದೆ ಎಂದರು. ಯಾವುದೇ ಸರ್ಕಾರ ಬಂದರೂ ರೈತರ ಪರ ಕಾನೂನು ಜಾರಿಯಾಗದಿರುವುದು ವಿಷಾದಕರ ಸಂಗತಿ ಎಂದು ಹೇಳಿದರು. ಮುಂಡರಗಿಯ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮೀಜಿ, ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ, ಶಾಸಕ ಬಸವರಾಜ ರಾಯರೆಡ್ಡಿ, ಸಂಸದ ರಾಜಶೇಖರ್ ಹಿಟ್ನಾಳ, ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ ಇತರರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕಲಬುರಗಿ ಕರ್ನಾಟಕ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜಯಭೇರಿ ಹಿನ್ನೆಲೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ನಗರದ ಕಾಂಗ್ರೆಸ್ ಕಚೇರಿ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಸಚಿವ ಪ್ರಿಯಾಂಕ್ ಖರ್ಗೆ ಪರ ಘೋಷಣೆ ಜಯಘೋಷ ಹಾಕಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂನಲ್ಲಿ ಬಿಜೆಪಿ ಜಯಭೇರಿ ಹಿನ್ನೆಲೆ ಕಲಬುರಗಿಯಲ್ಲಿ ಕೇಸರಿ ಪಡೆಯಿಂದ ಸಂಭ್ರಮಾಚರಣೆ ಜೋರಾಗಿತ್ತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನೆರವೇರಿತು. ಪ್ರಧಾನಿ ಮೋದಿ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿ ಪರ ಜಯಘೋಷ ಹಾಕಿದರು. ನಿರುದ್ಯೋಗ, ಬಡತನ, ಅನೇಕ ಕಾರಣಗಳಿಗಾಗಿ ಬಂಗಾಳದ ಜನತೆ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರ ಮತ್ತು ಅಮಿತ್ ಶಾಜಿಯವರ ಮೇಲೆ, ನಿತಿನ್ ನಬೀನ್ಜಿಯವರ ಮೇಲೆ ವಿಶ್ವಾಸವಿಟ್ಟು ಸುಮಾರು 200ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದ್ರ ಮೂಲಕ, ಗೆಲ್ಲಿಸಿಕೊಡೋದ್ರ ಮೂಲಕ ಅಭೂತಪೂರ್ವ ಗೆಲುವನ್ನು ಬಂಗಾಳದ ಜನತೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಸ್ಸಾಂನಲ್ಲೂ ಕೂಡ ನಮ್ಮ ಏನು ಹಿಮಂತ ಬಿಸ್ವಾ ಶರ್ಮಾಜಿ ಅವರ ನೇತೃತ್ವದಲ್ಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯಾವುದೇ ಧರ್ಮ ಹಿಂಸೆಯನ್ನ ಬೋಧಿಸುವುದಿಲ್ಲ, ಹಜ್ ಯಾತ್ರಿಕರ ಪ್ರಾರ್ಥನೆಯಲ್ಲಿ ನಿಷ್ಕಲ್ಮಿಷವಿರಲಿ, ಹಜ್ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ತೀರಿಸಿದ ಕಾರಣಕ್ಕೆ ಮನೆಗೆ ಬೀಗ, ರೈತ ಸಂಘಟನೆಗಳ ಮೊರೆ ಹೋದ ಕುಟುಂಬ. ರಾಜ್ಕುಮಾರ್ ಸಮಾಧಿ ವಿವಾದ, ನಟ ಚೇತನ್ ವಿರುದ್ಧ ತೀವ್ರ ಆಕ್ರೋಶ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅಭಿಮಾನಿಗಳು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.